ಸರ್ ನಮಸ್ತೆ, ನಿಮ್ಮ ಹೆಸರು? ಅರ್ಜುನ್ ಅಂತ ಹೇಳಿ. ಸರ್, ದರ್ಶನ್ ಸರ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಅವ್ರು ಮಾಡಿದ್ದು ಸರಿನಾ ತಪ್ಪ ನಿಮ್ಮ ಪ್ರಕಾರ? ಈ ಕಡೆಯಿಂದ ಸರಿ ಅಂತಲೂ ಹೇಳೋಕ್ಕಾಗಲ್ಲ, ಆ ಕಡೆಯಿಂದ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಹೆಣ್ಮಕ್ಳಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಆ ಜಾಗದಲ್ಲಿ ನಮ್ಮ ಅಕ್ಕ ತಂಗಿ ಇದ್ದಿದ್ರೆ ನಾವು ಅದೇ ಕೆಲಸ ಮಾಡ್ತಿದ್ವಿ. ಬಟ್ ಅವ್ರು ಮಾಡಿದ್ದು ಕಂಪ್ಲೀಟ್ ಸರಿ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಬ್ರೂಟಲಾಗಿ ಮರ್ಡ್ರು ಮಾಡಬಾರ್ದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ತಪ್ಪೇ. ಮರ್ಡರ್ ಅಂತ ಅವ್ರು ಮಾಡಿಲ್ಲ, ಅವ್ರ ಜೊತೆ ಇರೋರು ಮಾಡಿರೋದು. ಮ್ಯಾಮ್, ಅದಿನ್ನೂ ಕಾನೂನು ಮುಂದೆ ಸಾಬೀತಾಗಿಲ್ಲ. ಅದೇನು ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ ಏನು ಜಡ್ಜ್ಮೆಂಟ್ ಬರ್ತೋ ಅದಕ್ಕೆ ನಾವು ಸೀಮಿತವಾಗಿ ಡಿವೋರ್ಸ್ ಎಲ್ಲೂ ಹೋಗಲ್ಲ, ಶಿಕ್ಷೆ ತಗೊಂಡು ಮತ್ತೆ ಬಂದೇ ಬರ್ತಾರೆ ಮ್ಯಾಮ್. ಮತ್ತು ನೆನ್ನೆಯಿಂದ ಫುಲ್ ವೈರಲ್ ಆಗಿರೋ ನ್ಯೂಸು ಏನಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರದ್ದು ಮೆಸೇಜ್ ಎಲ್ಲ ಲೀಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಿದ್ದೀವಿ. ಏನು ಅವ್ರು ಮಾಡಿದ್ದು ಸರಿನಾ ತಪ್ಪ? ಮ್ಯಾಮ್, ಅದು ಅವ್ರದ್ದು ಪರ್ಸ್ನಲ್ ಲೈಫ್ ಅಂತ. ಹೆಂಡತಿ ಅಂತಲೂ ಇದ್ದಾರೆ, ಈಗ ಹೆಂಡತಿ ಅಂತಲೂ ಇರ್ತಾರೆ. ಈಗ ಸೆಲೆಬ್ರಿಟಿ ಅನ್ನೋದು ಒಂದು ಸೈಡ್ ಇರೋಣ, ಫಸ್ಟ್ ಅವರು ಒಬ್ಬ ಕಾಮನ್ ಮ್ಯಾನ್ ಆಗಿ ಅವ್ರ ಪರ್ಸ್ನಲ್ ಲೈಫ್ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅವ್ರು ರೂಪಿಸ್ಕೊಂಡಿದ್ದಾರೆ. ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಈಗ ನಾವು ಫ್ಯಾನ್ಸೇ ಆಗಿರ್ಬೋದು, ನಾವು ಅವ್ರ ಸೆಲೆಬ್ರಿಟಿಗಳೇ ಆಗಿರ್ಬೋದು, ಈಗ ನಾವು ಅವ್ರ ಪರ್ಸ್ನಲ್ ಲೈಫ್ ಹೋಗಿ ನಾವು ಇಂಟರ್ಫಿಯರ್ ಆಗೋಕ್ಕಲ್ಲ, ಅದು ಅವ್ರು ಬಿಟ್ಟಿದ್ದಮ್ಮ. ಕೊನೆಯದಾಗಿ ಏನು ಹೇಳ್ತೀರಾ ಡಿವೋರ್ಸ್ ಬಗ್ಗೆ? ಡಿವೋರ್ಸ್ ಫ್ಯಾನ್ ಅಂತ ಬೇರೆ ಹೇಳ್ತೀರಾ ನೀವು? ಏನಿಲ್ಲ, ಕಾನೂನು ಮುಂದೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಆದಮೇಲೆ ಡಿವೋರ್ಸ್ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ, ನಾವು ಕಾಯ್ತೀವಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ದಿವಾಕರ್. ಸರ್, ದರ್ಶನ್ ಸರ್ ಕೇಸ್ನ ನೋಡ್ತಾನೆ ಇದ್ದೀವಿ. ಮೊನ್ನೆ ತಾನೇ ಚಾರ್ಜ್ ಶೀಟ್ ಎಲ್ಲ ಸಬ್ಮಿಷನ್ ಆಗಿದೆ. ಅವ್ರು ಮಾಡಿದ್ದು ತಪ್ಪು ಅನಿಸುತ್ತಾ ಸರಿ ಅನಿಸುತ್ತೆ ಸರ್ ನನಗೆ? ಅಲ್ಲ, ಇದರಲ್ಲಿ ಇಬ್ಬರದ್ದು ತಪ್ಪಿದೆ. ನಾವು ಒಬ್ಬರ ಕಡೆ ಮಾತಾಡಲಿಕ್ಕಾಗಲ್ಲ, ಇಬ್ಬರದ್ದು ತಪ್ಪಿದೆ. ಫಸ್ಟು ಇವಾಗ ನೋಡಿ, ರೇಣುಕಾ ಸ್ವಾಮಿ ಅವರು ಒಂದು ಮದುವೆಯಾಗಿ ಒಂದು ಸಂಸಾರ ಮಾಡ್ತಿರೋ ಒಬ್ಬ ಮನುಷ್ಯ ಈ ಥರದಕ್ಕೆಲ್ಲ ಹೋಗಬಾರ್ದಿತ್ತು. ಟ್ರಿಗರ್ ಮಾಡಿರೋದ್ರಿಂದ ನಾನು ಇಷ್ಟೆಲ್ಲ ಆಗಿದ್ದು. ಅವ್ರ ಕಡೆದು ತಪ್ಪಿದೆ. ಬಟ್ ನೆಕ್ಸ್ಟು ಕರೆದಿದ್ದು, ಗಲಾಟೆ ಮಾಡಿದ್ದು ಅದೆಲ್ಲ ಇದ್ದೇ ಇರುತ್ತೆ, ಕಾಮನ್ನು. ಬಟ್ ಕೊಲೆ ಮಾಡಿದ್ದಂತೂ ಭಾಳ ದೊಡ್ಡ ತಪ್ಪು. ಕೊಲೆ ಆಯಿತು, ಯಾಕಾಯಿತು, ಏನಾಯಿತು ಅಂತ ನಾವು ನೋಡ್ತಾನೆ ಇದ್ದೀವಿ 3 ತಿಂಗಳಿಂದ. ಎಲ್ಲ ಅವ್ರದ್ದೆಲ್ಲ ಏನೊಂದು ಅಮೂಲಲ್ಲಿ ಇರ್ತಾರೆ, ಮಾಡ್ತಾರೆ, ಆಗೋಗಿದೆ. ಸೊ ಇದರಿಂದ ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ. ಒಬ್ಬರ ಮೇಲೆ ದರ್ಶನದೇ ಪೂರ್ತಿ ಅವ್ರು ಎಂತ ಹೇಳೋಕ್ಕಾಗಲ್ಲ. ಬಟ್ 2 ಕಡೆಯಿಂದನೂ ತಪ್ಪಾಗಿದೆ. ಬಟ್ ಮೀಡಿಯಾದವ್ರು ಯಾಕೆ ಇಷ್ಟೊಂದು ಪ್ರತಿದಿನ ಟಿ ವಿ ಹಾಕಿದಾಗೆಲ್ಲ ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ ನಮಗೆ. ನಿಜವಾಗ್ಲೂ ಖುಷಿ. ಇನ್ನೊಂದು ಏನಂದರೆ ಸರ್, ನಾವು ಸೊಸೈಟಿಲಿ ಗಮನಿಸ್ತಾ ಬರ್ತೀವಿ, ರೇಪ್ಗಳಾಗಿರ್ಬೋದು, ವುಮೆನ್ ಮೇಲೆ ಹರಾಸ್ಮೆಂಟು ಎಲ್ಲ ತುಂಬ ನಡೀತಿದೆ. ಆ ಕೇಸ್ಗಳಿಗೆ ದರ್ಶನ್ ಸರ್ ಇದು ಮಾಡಿದ್ದು ಏನಾದರೂ ಹೆಲ್ಪ್ ಆಗಾಯ್ತಾ? ಆ ಥರ ನಿಮ್ಗೇನು ಅನಿಸುತ್ತೆ? ಅಲ್ಲ, ಈ ಥರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದು ಭಾರಿ ಕಷ್ಟ ಆಗ್ತದೆ. ನಾವು ಪಬ್ಲಿಕ್ಕು ನಾವು ಹೇಳಿದಲ್ಲ, ದರ್ಶನ್ ಅವ್ರದ್ದು ಅವ್ರ ಗ್ಯಾಂಗ್, ದರ್ಶನ್ ಅಂತಲ್ಲ, ದರ್ಶನ್ ಗ್ಯಾಂಗ್ದು ಪೂರ್ತಿ ತಪ್ಪಿದೆ ಅಂತಲೇ ಹೇಳ್ಬೋದು. ಏನಾದರೂ ಅವರು ಮಾದರಿ ಆಗ್ತಾರ ಈ ಥರ ಮಾಡಿ? ಹೌದು, ಆಗ್ತಾರೆ ಮಾದರಿ ಆಗ್ತಾರೆ. ನಿನ್ನೆಯಿಂದ ಇನ್ನೊಂದು ಕೇಸ್ ಏನಂದರೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಚಾಟಿಂಗ್. ದರ್ಶನ್ ಸರ್ ಅವ್ರಿಗೊಬ್ರು ಹೆಂಡತಿ ಇದ್ರು ಕೂಡ ಈ ಥರ ಮಾಡಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಎಲ್ಲ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇದು ಅವ್ರವ್ರದ್ದು ಪರ್ಸನಲ್ಲು. ನೋಡಿ, ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳದೂ ಏನಾದರೂ ಒಂದು ಇದ್ದೇ ಇರುತ್ತೆ, ತಪ್ಪು ಕೆಲಸಗಳು ಇದ್ದೇ ಇರುತ್ತೆ. ಬಟ್ ಇದು ಪೀಕಿಗೆ ಹೋದಾಗ ಇದು ಇಷ್ಟೊಂದು ಡಿಸ್ಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಅವ್ರವ್ರ ಪರ್ಸನಲ್ ಅದು. ಸೊ ದರ್ಶನ್ಗೆ ಆಗಲಿ, ಪವಿತ್ರ ಗೌಡ್ಗೆ ಆಗಲಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದ್ದಂಗೆ ಸಾಮಾನ್ಯ ಜನಗಳಲ್ಲೂ ಎಲ್ಲರದಲ್ಲೂ ಇರುತ್ತೆ, ಪೊಲಿಟಿಷಿಯನ್ಸಲ್ಲೂ ಇರುತ್ತೆ, ಸಾಮಾನ್ಯ ಜನದಲ್ಲೂ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಲೈಟ್ ಮಾಡ್ತಾಯಿದ್ದಾರೆ, ಹೈಕ್ ಮಾಡ್ತಾಯಿದ್ದಾರೆ. ಇದು ನಾವು ಟಿ ವಿನೇ ನೋಡಬೇಕು, ನಿಲ್ಲಿಸ್ಬಿಡ್ಬೇಕು ಅನಿಸೋ ಮಟ್ಟಿಗೆ ಆಗ್ತಾಯಿದೆ ಅಷ್ಟೇ. ಸರ್, ಒಂದು ಪ್ರಶ್ನೆ ಏನಂದರೆ, ಬರೀ ದರ್ಶನ್ ಅವ್ರ ಬಗ್ಗೆ ಕೇಳ್ತಾ ಇರೋದ್ರಿಂದ ಇಷ್ಟೊಂದು ರೇಪ್ ಕೇಸ್ಗಳನ್ನು ಮೀಡಿಯಾದಲ್ಲಿ ತೋರಿಸೋದು ನಿಲ್ಲಿಸಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೌದಾ, ಇದಾದ್ಮೇಲೆ ರೇಪ್ ಕೇಸ್ ಮಾತಾಡೋದು ನಿಲ್ಲಿಸಿದ್ದಾರೆ ಅಂತ ಅಥವಾ ಮಾತಾಡೋದು ಸರ್ ಎಷ್ಟೊಂದು ಆದ್ರೂ ಅಲ್ಲಲ್ಲೇ ಮುಚ್ಚಿ ಹೋಗ್ತಿರುವಂಥದ್ದು ಕಾಣಿಸ್ತಿದೆ. ಇಲ್ಲ, ಹೌದು. ಕೆಲವು ಎಷ್ಟೋ ರೇಪ್ ಕೇಸಸ್ಸು ಇದೆಲ್ಲ ನೋಡಿ, ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರುವಂಥದ್ದು, ಆ ಪೊಲಿಟಿಕಲ್ ಪಾರ್ಟೀಸ್ ಇನ್ವಾಲ್ವ್ ಆಗಿದ್ದರೆ ಅದು ಮುಚ್ಚೋಗ್ಬಿಡುತ್ತೆ. ಅದು ಇಟ್ ಈಸ್ ಆ್ಯಂಟಿ ರೂಲಿಂಗ್ ಗೌರ್ಮೆಂಟ್ ಪಾಲಿಟಿಕ್ಸ್ದಲ್ಲ ಆದರೆ ಹೈಲೈಟ್ ಆಗುತ್ತೆ. ಸೊ ಇದೆಲ್ಲ ಸರ್ವೇ ಸಾಮಾನ್ಯ ನಾವು ನೋಡ್ತಾ ಇರೋದು. ಅದು ಹೇಳಿದಲ್ಲ, ಸೊಸೈಟಿಗಂತೂ ಭಾಳ ಬೇಜಾರಾಗಿ ಹೋಗಿದೆ ಈ ಥರ ಆಗ್ತಾ ಇರೋದು. ಇದ್ರ ಬಿಟ್ಟರೆ ಬೇರೆ ಏನೋ ಕಾಮೆಂಟ್ ಮಾಡೋಕ್ಕಾಗಲ್ಲ ನಾವು, ಬಿಕಾಸ್ ಇಟ್ಸ್ ವೆರಿ ಕ್ರಿಟಿಕಲ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.